ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕವಾದ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯೋತ್ಸವದ 64ನೇ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನಾಡಿ, ಕನ್ನಡ ನುಡಿ, ಕನ್ನಡ ಜಲರಕ್ಷಣೆಗಾಗಿ ಅನೇಕ ರೀತಿಯ ಮಹಾನ್ ವ್ಯಕ್ತಿಗಳು ಕನ್ನಡ ನಾಡಿಗಾಗಿ ತಮ್ಮ ಸೇವೆಯನ್ನು ಮುಡಿಪಿಟ್ಟು ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದವರಿಗೆ ಇವತ್ತು ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ಕನ್ನಡ ನಾಡನ್ನು ರಕ್ಷಿಸಿ. ಎಂಥ ರಾಷ್ಟ್ರಕವಿ ಕುವೆಂಪುರಂಥ, ದ ರಾ ಬೇಂದ್ರೆ ಅಂತ, ಅಂಬಿಕಾತನ ದತ್ತರಂಥವರು, ಶಿವರಾಮ್ ಕಾರಂತವರು, ಅನಂತ ಮೂರ್ತಿನಂಥವರು ಇಂದು ನಮ್ಮ ಮುಂದೆ ಇಲ್ಲ. ಆದರೆ ನಾವು ಇವತ್ತು ಬಹಳ ಅವರ ಹೆಸರಿನಿಂದ ಕರ್ನಾಟಕವನ್ನು ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸರ್ವರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಂಬರ್ 1 ಚಾನಲ್ ಮುಖಾಂತರ. ಇವತ್ತು ನೋಡಿ, ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಲ್ಲಿ ಕನ್ನಡ ಯುವ ಸೇನೆಯರು ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿದರು. ಅದಕ್ಕೆ ಅವರ ಕನ್ನಡ ಯುವ ಸೇನೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ನೂರಾರು ಜನರು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಿಸಿದರು. ನಮ್ಮ ದುಬ್ದಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಬೆನವಾಡೆ ಗುರುಗಳು ಕನ್ನಡ ರಾಜ್ಯೋತ್ಸವ ಬಗ್ಗೆ 2 ಮಾತುಗಳನ್ನು ಮಾತನಾಡಿದರು. ಅದನ್ನು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೀವು ನೋಡಬಹುದು. ಅದೇ ರೀತಿ ಇವತ್ತು ಬಡಿವಾಳ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ನಮ್ಮ ಪ್ರತಿನಿಧಿ ಕುಂಬಾರ್ ಅವರು ಸವಿಸ್ತಾರವಾದ ವರದಿಯನ್ನು ನೀಡಿದ್ದಾರೆ, ದೃಶ್ಯ ಮಾಧ್ಯಮದಲ್ಲಿ ತಾವು ನೋಡಬಹುದು. ಅದೇ ರೀತಿ ಇವತ್ತು ಮಹತ್ವವಾದ ಮತ್ತೊಂದು ಗೋಕಾಕ ನಗರಸಭೆಯ ಸಮುದಾಯ ಭವನದಲ್ಲಿ ಇವತ್ತು ಬಹಳ ಇಂಪಾರ್ಟೆಂಟ್ ಸುದ್ದಿ ನೋಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಬಹಳ ಒಳ್ಳೆಯ ಸಂಘಟನೆ ರೀತಿಯಲ್ಲಿ ಸರಳ ಸಜ್ಜನಿಕೆಯಿಂದ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಸಮುದಾಯ ಭವನದಲ್ಲಿ ಅನೇಕ ಸಾಹಿತಿಗಳನ್ನು, ಅನೇಕ ಉದ್ಯೋಗಪತಿಗಳನ್ನು, ಅನೇಕ ಪೊಲೀಸ್ ಅಧಿಕಾರಿಗಳನ್ನು, ಪತ್ರಕರ್ತರನ್ನು ಸತ್ಕರಿಸಿ ಬಹಳ ಒಳ್ಳೆಯ ಕಾರ್ಯಕ್ರಮ ಸರಳ ಸಜ್ಜನಿಕೆಯಿಂದ ಮಾಡಿದರು. ಯಾವುದೇ ಆಡಂಬರ ಇಲ್ಲ, ಯಾವುದೇ ದುಂದು ವೆಚ್ಚ ಇಲ್ಲ. ಆ ದುಂದು ವೆಚ್ಚ ಮಾಡುವುದು ಉಳಿದ ಹಣದಲ್ಲಿ ನಾವು ಸಂತ್ರಸ್ತರಿಗೆ ಅದನ್ನು ನೆರವು ನೀಡ್ತೇವೆ ಅಂತ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಅಧ್ಯಕ್ಷರಾದ ಪವನ್ ಮಾಲಿಂಗ್ಪುರ್, ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮೀ ಪಾಟೀಲ್ ಅವರು ಘಂಟಾಘೋಷವಾಗಿ ಹೇಳಿದರು. ಅವರು ನಿಜಕ್ಕೂ ಅವರ ಕೆಲಸ, ಅವರ ಕಾರ್ಯ, ಅವರ ಸಂಘಟನೆ ಪ್ರಶಂಸನೀಯ. ಅವರ ಅನೇಕ ಮಹಿಳಾ ಮಣಿಗಳು, ರಜನಿ ಜೀರ್ಗ್ಯಾಳ್ ಅವರಿದ್ದರು, ಶಿಲ್ಪಾ ಗೋಡಿಗೌಡವರಿದ್ದರು, ಆಮೇಲೆ ಜ್ಯೋತಿ ಕೋಲಾರ್ ಅವರಿದ್ದರು, ಅನೇಕ ನೂರಾರು ಕಾರ್ಯಕರ್ತರು ಮಹಿಳೆಯರೊಂದಿಗೆ ಬಹಳ ವಿಜೃಂಭಣೆಯಿಂದ ಸರಳ ರೀತಿಯಿಂದ ನಗರಸಭೆಯ ಅಧಿಕಾರಿಗಳಾದ ತಡಸಲೂರು ಮತ್ತು ಚಿತ್ರ ನಿರ್ಮಾಪಕ ಉದ್ಯೋಗಪತಿಯಾದಂಥ ಮಾಂತೇಶ್ ತಾಂಶಿ ಅವರೂ ಸಹಿತ, ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು, CPI ಶ್ರೀಧರ್ ಅವರು, ಅನೇಕ ರೀತಿಯ ಮಹಾನುಭಾವರು, ಹೆಣ್ಣು ಮಕ್ಕಳು, ಉದ್ಯೋಗಪತಿಗಳು, ಗೌರವಾನ್ವಿತ ಜನರು ಎಲ್ಲರನ್ನ ವೇದಿಕೆಯಲ್ಲಿ ಕರೆಸಿ ಸನ್ಮಾನ ರೂಪದಲ್ಲಿ ಸನ್ಮಾನಗಳನ್ನ ಮಾಡಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡರು. ಅದನ್ನು ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಈಗ ಮತ್ತೊಂದು ವಿಶೇಷವಾದ ಸುದ್ದಿ ಏನೆಂದರೆ, ಇವತ್ತು ಬಾಲಚಂದ್ರ ಜಾರಕಿಹೊಳಿ ಕರ್ನಾಟಕ ರಾಜ್ಯದ KMF ಅಧ್ಯಕ್ಷರಾದಂಥ ಅರಬಾಮಿಯ ಜನಪ್ರಿಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ನಂಬರ್ 1 ಚಾನಲ್ಗೆ ಇವತ್ತು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಂಬರ್ 1 ಚಾನಲು, ಆ ನಂಬರ್ 1 ಚಾನಲು ಉನ್ನತವಾಗಿ ಬೆಳೆಯಲಿ, ದೀನದಲಿತ ಬಡವರ ಕೆಲಸಗಳನ್ನು ಮಾಡಲಿ, ಅವರ ಮುಖವಾಣಿಯಾಗಿ ಬೆಳೆಯಲಿ. ನಾನು ತುಂಬ ಇವತ್ತು ಬಹಳ ಗಡಿಬಿಡಿಯಲ್ಲಿದ್ದೀನಿ, ನಾನು ಸಂದರ್ಶನ ಕೊಡಲಿಕ್ಕೆ ಆಗುವುದಿಲ್ಲ. ನಾನು ಶುಭಾಶಯ ನಿಮಗೆ ಹೇಳ್ತೀನಿ. ಇನ್ನು 2 ದಿನದಲ್ಲಿ ಘಟಪ್ರಭಾಕ್ಕೆ ಬಂದು ನಿಮ್ಮ ಸ್ಟುಡಿಯೋದಲ್ಲಿ 1 ಗಂಟೆಯವರೆಗೆ ಸಂದರ್ಶನ ಕೊಡ್ತೀನಿ ಅಂತ ಹೇಳಿದರು. ಇದು ನಿಜಕ್ಕೂ ಅರಬಾಮಿ ಶಾಸಕರ ನಮಗೆ ಶುಭ ಹಾರೈಕೆದ್ದು ನಾವು ಬಹಳ ತುಂಬ ಅಭಿನಂದಿಸುತ್ತೇವೆ. ಶಾಸಕರ ಹತ್ರ ಇವತ್ತು ಸಾವಿರಾರು ಜನರಿದ್ದರು. ಎಷ್ಟೋ ಜನರು ತಮ್ಮ ನೋವು ನಲಿಗಳಿಗೆ ಎಲ್ಲರನ್ನೂ ಸ್ಪಂದಿಸುತ್ತಾ ಇದ್ದಾಗ ಆ ದೃಶ್ಯ ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಇದೇ ರೀತಿ ಅನೇಕ ಸುದ್ದಿಗಳು ನಮ್ಮ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ವಿಜೃಂಭಣೆಯ ಕಾರ್ಯಕ್ರಮಗಳು, ಗಜಸೇನೆಯ ಕಾರ್ಯಕ್ರಮಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಂಘಟನೆ, ಯುವ ಸೇನೆ ಎಲ್ಲರೂ ಇವತ್ತು ಗೋಕಾಕ ತಾಲೂಕಿನಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ರಾಜ್ಯೋತ್ಸವ ಆಚರಿಸಿದ್ದು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು. ಅದರ ಸವಿಸ್ತಾರ ವರದಿ ನಮ್ಮ ಕ್ಯಾಮ್ರಾಮನ್ ಮೊಹಮ್ಮದ್ ಮುಷರಫ್ ಸವಿಸ್ತಾರವಾದ ವರದಿ ನೀಡಿದ್ದಾರೆ. ದೃಶ್ಯ ಮಾಧ್ಯಮವನ್ನು ತುಂಬ ಚೆನ್ನಾಗಿ ಮೂಡಿ ಬರುವಂತೆ ತೋರಿಸಿದ್ದಾರೆ, ನೀವು ವೀಕ್ಷಿಸಬಹುದು. ಮತ್ತೆ ನಾಳೆ ಮಹತ್ವವಾದ ಬಹು ಅತ್ಯಮೂಲ್ಯ ರಾಜಕೀಯ ಸುದ್ದಿಯೊಂದಿಗೆ ಬರುತ್ತೇನೆ. ಅದಕ್ಕಿಂತ ಮುಂಚಿತ ನಿಮಗೊಂದು ವಿನಂತಿ ಮಾಡ್ತೇನೆ, ನಮಗೆ ಈಗ
ನೀವು ಏನು ಮಾಡ್ಬೇಕು ಗೊತ್ತಾ? ಹೇಳಿ ನೋಡೋಣ. ನೀವು ನೆನಪಿಡಬೇಕು, ಭಾಳ ಕುತೂಹಲದಿಂದ ನನ್ನ ನಂಬರ್ 1 ಚಾನಲ್ ನೀವು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ. ನಿಮಗೆ ಎಷ್ಟು ನಾನು ನಮಿಸಿದರೂ ಕಡಿಮೆ. ನೀವು ನನ್ನ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇರುವಂಥ ಗಂಟೆಯನ್ನು ಆನ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಸವಿಸ್ತಾರ ವರದಿಯನ್ನು ನೀವು ನೇರವಾಗಿ ನೋಡಬಹುದು. ಇದು ನಂಬರ್ 1 ಚಾನಲೇ, ನಿಮ್ಮ ನಂಬುಗೆಯ ಚಾನಲ್. ನಿಮ್ಮ ನಂಬಿಕೆಗೆ ಎಂದೂ ದ್ರೋಹ ಬಗೆಯವಾರದ ಇದು ನನ್ನ ಚಾನಲ್. ಈ ಚಾನಲನ್ನು ತುಂಬ ಚೆನ್ನಾಗಿ ಬೆಳೆಸೋ ವಿಚಾರ ನಮ್ದಿದೆ. ಅದಕ್ಕೆ ಸಹಾಯ, ಸಹಕಾರ, ಆತ್ಮಧೈರ್ಯ ತುಂಬೋ ಕೆಲಸ ನಿಮ್ಮದಿದೆ. ಈ ಜಲ, ನೆಲ, ನಾಡು ರಕ್ಷಣೆಗಾಗಿ, ಈ ದೇಶ ರಕ್ಷಣೆಗಾಗಿ ದೇಶ ವ್ಯಾಪ್ತಿಯಲ್ಲಿ ಈ ನಂಬರ್ 1 ಚಾನಲ್ ಇದನ್ನು ಬೆಳೆಸಲಿಕ್ಕೆ ನಾನು ಕುತೂಹಲದಿಂದ ಇದ್ದೀನಿ, ಭಾಳ ಆತ್ಮಧೈರ್ಯದಿಂದ ಇದ್ದೀನಿ. ಇದಕ್ಕೆ ನಿಮ್ಮ ಸಹಕಾರ ಅಗತ್ಯ. ನನ್ನ ನಂಬರ್ 1 ಚಾನಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಇವತ್ತು ಕರ್ನಾಟಕ ಯುವ ಸೇನೆ ವತಿಯಿಂದ 64ನೇ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ನಾವು ಈ ಸಲ ಏನು ಮಾಡಿದ್ವು ಅಂದ್ರಪ್ಪ, ಪ್ರತಿ ವರ್ಷ ಒಂದು ಅದ್ದೂರಿಯಾಗಿ ಮಾಡ್ತಾ ಬಂದಿರ್ತೇವೆ. ಈ ರೀತಿ ಸ್ವಲ್ಪ ನೇರ ಸಂತಸ ಸಲುವಾಗಿ ಆಗಲಿ ಸ್ಪ್ರೆಡ್ ಆಗಿದ್ದರಿಂದ ಒಂದು ಡಾಲ್ಬಿಗೆ ಒಂದು ಕಡಿವಾಣ ಹಾಕಿ ಸರ್ಕಾರ ಆದೇಶ ಹೊರಡಿಸಿದ್ರಿಂದ ನಾವು ಈ ಸಲ ಸರಳವಾಗಿ ಆಚರಣೆ ಮಾಡಬೇಕೆಂದು ನಾವು ಈ ಮೂಲಕ ಒಂದು ಕನ್ನಡ ಸರಳವಾಗಿ ಆಚರಣೆ ಮಾಡಿದ್ದೀವಿ. ಮತ್ತು ಇನ್ನೊಂದು ಇಶ್ಯೂ ಏನಪ್ಪ ಅಂದರೆ, ಇದು BJP ಸರ್ಕಾರ ಒಂದು ನಾಡಧ್ವಜ ಆರಿಸೋದು ಬಿಟ್ಟು ರಾಷ್ಟ್ರಧ್ವಜ ಆರಿಸೋಕ್ಕೆ ಒಂದು ಆದೇಶ ಮಾಡಿದೆ. ಅದು ನಮ್ಮ ಖಂಡನೆ, ನಮ್ಮದು ವಿರೋಧ ಇದೆ. ನಾವು ಯಾವಾಗಲೂ ಬರೋ ದಿನಗಳಲ್ಲಿ ನಾಳೆ ಆಗಲಿ ನಾವು ಸರ್ಕಾರ ವಿರೋಧ ಹೋರಾಟ ಮಾಡ್ತೀವಿ. ಹೋರಾಟ ಮುಖಾಂತರ ಅವ್ರಿಗೆ ಬುದ್ಧಿ ಕಲಿಸಿ ಕನ್ನಡಿಗರಿಗೆ ಏನು ಶಕ್ತಿಯನ್ನು ತೋರಿಸ್ತೀವಿ. MS ಅವರಿಗೆ ಕರಾಳ ದಿನ ಆಚರಣೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಿ, ಮತ್ತು ನಾಡಧ್ವಜ ಆರಿಸೋದಕ್ಕೆ ಯಾಕೆ ಪರ್ಮಿಷನ್ ಕೊಡಲ್ಲ ನೀವು? ಇವತ್ತು ನಾವು ಯಡಿಯೂರಪ್ಪ ಹೇಳ್ತಾ ಇದ್ದೀನಿ, ರಾಷ್ಟ್ರಧ್ವಜ ಆರಿಸೋದಕ್ಕೆ ನಮ್ಮ ವಿರೋಧ ಇದೆ. ರಾಷ್ಟ್ರಧ್ವಜ ಯಾಕೆ ಆರಿಸಬೇಕು? ಅದಕ್ಕೆ ಎಲ್ಲ ಕಾರಣ ಸರ್ಕಾರಿ ಕಾರಣ. ಅದಕ್ಕೆ ಕರಾಳ ದಿನ ಆಚರಣೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ, ಮತ್ತು ಈ ಕಡೆ ರಾಷ್ಟ್ರಧ್ವಜ ಆರಿಸಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ನಾಡಧ್ವಜ ಯಾಕೆ ಆರಿಸೋದಲ್ಲ ಅಂದ್ರೆ ಇವತ್ತು ನಾವು ಕರ್ನಾಟಕ ಯುವ ಸೇನೆ ಪರವಾಗಿ ನಾನು ಇವತ್ತು ಮಾತಾಡಿ ಒಂದೆರಡು ಮಾತು ಮುಗಿಸುತ್ತೇನೆ. ಎಲ್ಲರಿಗೂ 64ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಭಾರತ ಸ್ವಾತಂತ್ರ್ಯ ನಂತರ 1950ರಲ್ಲಿ ಭಾಷಾವಾರು ಪ್ರಾಂತಗಳ ರಚನೆ ಕಾರ್ಯಕ್ರಮ ನಡೀತು. ಫಜಲಲಿ ಆಯೋಗ ಅಂಥೇಳಿ ನಿರ್ಮಾಣ ಆಯಿತು. ಆವಾಗ ಭಾಷಾವಾರು ಪ್ರಾಂತಗಳ ರಚನೆ ಪ್ರಕಾರ ಮೊದಲು ನಮಗೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು. ಆ ಮೈಸೂರು ರಾಜ್ಯವನ್ನು ತೆಗೆದ ಕರ್ನಾಟಕ ಅನ್ನತಕ್ಕಂಥ ಒಂದು ದಿಟ್ಟ ನಿರ್ಣಯವನ್ನು ತೆಗೆದುಕೊಂಡವರು ದಿವಂಗತ ಡಿ ದೇವರಾಜ ಅರಸರವರು. ಈ ಡಿ ದೇವರಾಜ ಅರಸರು ನಮ್ಮ ಕರ್ನಾಟಕಕ್ಕೆ ಇದು ಮೈಸೂರು ರಾಜ್ಯ ಬದಲಾವಣೆ ಮಾಡಿ ಕರ್ನಾಟಕ ಅಂತೇಳಿ ಅಖಂಡ ಕರ್ನಾಟಕ ನಿರ್ಮಾಣ ಆಗೈತಿ. ಈಗ ಆದರೂ ನಾವು ಕಳ್ಕೊಳ್ಳೋದು ಭಾಳ ಇದೆ. ಏನೇನು ಕಳ್ಕೊಂಡಿದ್ದೀವಿ? ಮಹಾಜನ ಆಯೋಗದ ಪ್ರಕಾರ ಸೊಲ್ಲಾಪುರ, ಅಕ್ಕಲಕೋಟ, ಜತ್ತ, ಕಾಸರಗೋಡ ಇವೆಲ್ಲ ಕಳ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ರಾಜಕೀಯ ಬೆಳವಣಿಗೆ ನೋಡಿದ್ರೆ ನನಗೆ ಬಹಳ ಮನಸ್ಸಿಗೆ ವ್ಯಥೆ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಉತ್ತರ ಕರ್ನಾಟಕ ಅಂತೇಳಿ ಒಂದು ರಾಜ್ಯ ಮಾಡೋದ, ಅಲ್ಲಿ ಕಲ್ಯಾಣ ಕರ್ನಾಟಕ ಅನ್ನತಕ್ಕಂಥದ್ದು ಒಂದು ರಾಜ್ಯ ಮಾಡೋದ ಕಲಬುರಗಿ ಕೇಂದ್ರವಾಗಿ. ಇದರಿಂದ ನಮ್ಮ ಕನ್ನಡಿಗರ ಏಕತೆಯನ್ನು ಉಳಿಸ್ಕೊಳ್ಳೋಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲೋ ಅನ್ನತಕ್ಕಂತಹ ಒಂದು ಸಂಶಯ ನನಗೆ ಕಾಡ್ತಾ ಇದೆ. ಅದಕ್ಕೆ ನಾವೆಲ್ಲ ಕನ್ನಡಿಗರು ಈ ಅಖಂಡ ಕರ್ನಾಟಕ ಉಳಿಸೋ ಸಲುವಾಗಿ ನೀವೆಲ್ಲ ಕೂಡಿ ಅದಕ್ಕೆ ನಾವು ಕೈ ಜೋಡಿಸೋಣ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ಯುವ ಸೇನೆ ವತಿಯಿಂದ 64ನೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಸರಳ ರೀತಿಯೊಳಗೆ ಆಚರಣೆ ಮಾಡ್ಬೇಕಂತೇಳಿ ನಾವೆಲ್ಲರೂ ಸಂಘಟನೆಕಾರರು ಕೂಡ್ಕೊಂಡು ಮಾತಾಡಿ, ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಾಗ ಈ ನೆರೆ ಹಾವಳಿ ಬಂದು ನಮ್ಮ ಭಾಗದ ಎಲ್ಲ ರೈತಾಪಿ ವರ್ಗದವರು ಹಾಳಾಗಿದ್ದಾರೆ, ಅನೇಕ ಮನೆಮಾರ ಮಠಗಳನ್ನ ಕಳ್ಕೊಂಡಿದ್ದಾರೆ. ಅಂಥಗೋಸ್ಕರ ನಾವು ಈ ಸಲ ವಿಜೃಂಭಣೆಯಿಂದ ಮಾಡಬಾರ್ದು ಅನ್ನೋದಂಥದ್ದು ಒಂದು ನಿರ್ಣಯ ತಗೊಂಡ ಸರಳ ರೀತಿಯಿಂದ ತಾಯಿ ಭುವನೇಶ್ವರಿಯ ಫೋಟೋವನ್ನು ಪೂಜೆ ಮಾಡಿ ಈ ಘಟಪ್ರಭಾ ಮೃತ್ಯುಂಜಯ ಸರ್ಕಲದಲ್ಲಿ ಒಂದು ಸರಳ ರೀತಿ ಒಳಗೆ ಮಾಡಿ ಈಗ
ಎಲ್ಲ ಸಂಘಟಕರು ನಾವು ಬೆಳಗಾವಿಗೆ ಹೋಗುವುದಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಸಾಧಾರಣ ರೀತಿ ಒಳಗೆ ಮುಗಿಸಿ ಈಗ ಅನೇಕ ಹಿಂದೆಲ್ಲ ಸರ್ಕಾರದವರು ಇವತ್ತೊಂದು ನಿನ್ನೆ ರಾತ್ರಿನ ಒಂದು ತಪ್ಪು ನೀತಿ ಹೊರಡಿಸಿದಾರ. ಏನಪ್ಪಾ ಅಂತಂದ್ರೆ ನಾಡಧ್ವಜವನ್ನು ಹಾರಿಸಬೇಡ್ರಿ, ರಾಷ್ಟ್ರಧ್ವಜ ಹಾರಿಸ್ರಿ ಅಂತಂದ. ಯಾಕೆ ತಾಯಿ ನಮ್ಮ ಕರ್ನಾಟಕ ಮಾತೆಯನ್ನ ಎಷ್ಟೋ ದಿನಮಾನಗಳಿಂದ ಹೋರಾಟ ಮಾಡಿ ಈ ಅಖಂಡತೆಯನ್ನು ಕಾಯ್ಕೊಂಡ ಕರ್ನಾಟಕ ರಾಜ್ಯವನ್ನು ಉದಯ ಮಾಡಿದಂಥ ದಿವಸ ಇವತ್ತು. ಅದಕ್ಕೆ ನಾಡಧ್ವಜವನ್ನು ಹಾರಿಸಬೇಡ ಅಂತಾರಂತಂದ್ರೆ ಇದು ಹೇಡಿ ಸರ್ಕಾರ ಅಂತ ಈ ಸಂದರ್ಭದಾಗ ಹೇಳ್ತಾ ಇದ್ದೀನಿ. ಇನ್ನೂ ಅವ್ರ ಇದಕ್ಕೆ ಏನು ಹಿಂದೆ ಕಂಟಿನ್ಯೂ ನಾಡಧ್ವಜ ಹಾರ್ಸಕ್ಕೆ ನಮ್ಗೆ ಅವಕಾಶ ಕೊಡಲೇ ಇಲ್ಲ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಬೆಂಗಳೂರು ತನಕ ನಾವು ಹೋರಾಟವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ನಮ್ಮ ಕರ್ನಾಟಕ ಯುವ ಸಂಘಟನೆ ವತಿಯಿಂದ. ಅದಕ್ಕೆ ಈ ಸಂಘಟನೆಕಾರರು ಈ MESದವ್ರಿಗೆ ಒಂದು DC ಆಗಲಿ ಅವರಾಗಲಿ ಕರಾಳ ದಿನಾಚರಣೆ ಆಚರಣೆ ಮಾಡಕ್ಕೆ ಕೊಡ್ತಿರ್ತಾರೆ. ನಮ್ಗೆ ಯಾಕಪ್ಪ ನಮ್ಮ ಸ್ವತಂತ್ರ ಸಿಕ್ಕ ನಮ್ಮ ಕರ್ನಾಟಕ ಉದಯ ಆದ ದಿವಸ ಇವತ್ತು ನಾಮಕರಣವಾದ ದಿನ ನಮಗೆ ಯಾಕೆ ಇದನ್ನು ಅನುಕೂಲ ಮಾಡಿ ಕೊಡೋದಿಲ್ಲ ಅಂತಂದ. ಅದಕ್ಕೆ ಈ ಸಲ ನಾವು ಬೆಳಗಾವಿ ಒಳಗೆ ಎಲ್ಲ ನಮ್ಮ ಸಂಘಟನೆಕಾರನ ಕರ್ಕೊಂಡು ಹೋಗಿ ಒಂದು ತಾಯಿಯ ಒಂದು ಫೋಟೋದಿಂದ ಹಿಡ್ಕೊಂಡು ಮೆರವಣಿಗೆ ಮಾಡಿ ಮುಖಾಂತರ ರಾಜ್ಯದ ಜನತೆಗೆ ಕರ್ನಾಟಕದ ಕನ್ನಡಾಭಿಮಾನವನ್ನು ಹೆಂಗೈತೆ ಅನ್ನೋದನ್ನು ನಾವು ಈ ಸಂದರ್ಭದಾಗ ತಿಳಿಸ್ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಇಷ್ಟೇ ಹೇಳಿ ನಾನು 2 ಮಾತು ಮುಗಿಸ್ತೇವೆ. 64ನೇ ಕನ್ನಡ ರಾಜ್ಯೋತ್ಸವದ ಸರ್ವರಿಗೂ ಶುಭಾಶಯಗಳು. ಮಲ್ಲಾಪುರ PG ಹಾಗೂ ಘಟಪ್ರಭ ಗ್ರಾಮದ ಸಮಸ್ತ ಕನ್ನಡ ಸಂಘಟನೆಗಳಿಗೆ ಇವತ್ತು ಕನ್ನಡ ಸಂಘಟನೆಗಳು ಇರುವುದರಿಂದ ಇವತ್ತು ನಮ್ಮ ಕನ್ನಡ ನಾಡು ನುಡಿ ಉಳಿವಿಗಾಗಿ ಇವತ್ತು ಹೋರಾಟ ಮಾಡ್ಕೊತ ಬಂದೆವು. ಸಂಘಟನೆಗಳ ಹೆಸರು ಬೇರೆ ಬೇರೆ ಇದ್ದರೂ ಎಲ್ಲ ಸಂಘಟನೆಗಳ ಗುರಿ ಒಂದೇ. ಹೀಗಾಗಿ ಎಲ್ಲ ಸಂಘಟನೆಗಳು ಇರೋದರಿಂದ ಇವತ್ತು ನಮ್ಮ ಬೆಳಗಾವಿ ನಮ್ಮ ಭಾಗ ಕೊಡೋದೈತಂದು ಹೇಳಲಿಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಪ್ರತಿಯೊಂದು ಇವತ್ತು ಜಲ ನೆಲ ಜಲ ಗಡಿ 64ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಸಲ್ಲಿಸುತ್ತಾ, ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಸೇನೆ ಪರವಾಗಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಶಿಲ್ಪಾ ಗುಡಿಗೌಡರಾಗಿ ಮಾತಾಡ್ತಿದ್ದೀನಿ. ಇವತ್ತಿನ ದಿವಸ ನಾವು ಗೋಕಾಕ್ ತಾಲೂಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ನಾವು ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಆಚರಿಸದೆ ಸರಳ ವಿರಳತೆಯಿಂದ ಎಲ್ಲರನ್ನು ಸೇರಿಸಿ ಇವತ್ತು ರಾಜ್ಯೋತ್ಸವವನ್ನು ಆಚರಿಸಿದ್ವಿ. ಅದಕ್ಕೆ ಅರ್ಥಪೂರ್ಣವಾಗಿ ರಾಜ್ಯೋತ್ಸವವನ್ನು ಆಚರಿಸಿವಿ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಪ್ರವಾಹ ಬಂದು ನಮಗೆ ಸಾಕಷ್ಟು ಪ್ರವಾಹದಿಂದ ಪೀಡಿತರಾಗಿ ಸಾಕಷ್ಟು ನಮಗೆ ನೆರೆ ಸಂತ್ರಸ್ತರಿಗೆ ಸಾಕಷ್ಟು ಕಷ್ಟ ನಷ್ಟಗಳು ಬಂದಿದ್ದಕ್ಕೆ ಸರಳತೆಯಿಂದ ಈ ಸಲ ನಾವು ವಿಜೃಂಭಣೆಯನ್ನು ಕೈಬಿಟ್ಟು ಸರಳತೆಯಿಂದ ರಾಜ್ಯೋತ್ಸವವನ್ನು ಆಚರಿಸಿದ್ವಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯೋತ್ಸವ ಮರಿಬಾರ್ದು. ಎಲ್ಲರೂ ನಾವು ಕನ್ನಡವನ್ನು ಬೆಳೆಸಬೇಕು, ಕನ್ನಡಕ್ಕಾಗಿ ಹೋರಾಡಬೇಕು, ಕನ್ನಡಕ್ಕೋಸ್ಕರನೇ ನಾವೆಲ್ಲರೂ ಇರಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಮಾನ್ಯ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಹಾರ್ದಿಕ ಸ್ವಾಗತ. ನಾನು ಸೈಯದ್. ಇವತ್ತು ಕರ್ನಾಟಕ ರಾಜ್ಯ 64ನೇ ರಾಜ್ಯೋತ್ಸವ ಸಂಭ್ರಮದ ಆಚರಣೆ ನಡೀತಾ ಇದೆ. ಇವತ್ತು ಬಹಳ ಸರಳ ರೀತಿಯಿಂದ, ಯಾವುದೇ ಅಹಿತಕರ ಘಟನೆ ಇಲ್ಲದೆ, ಯಾವುದೇ ವೈಭವಪೂರಿತ ಆಡಂಬರವಿಲ್ಲದೆ, ಸರಳ ಸಜ್ಜನಿಕೆಯ ಒಂದು ಬಹಳ ಶುಭ ಸಮಾರಂಭವನ್ನು ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮೀ ಪಾಟೀಲ್ ಮತ್ತು ಪವನ್ ಮಾಲಿಂಗ್ಪುರ್ ಅವರ ಹಿತೈಷಿಗಳು, ಅವರ ಅಧ್ಯಕ್ಷರು, ಅವರ ಕಾರ್ಯದರ್ಶಿಗಳು, ಅವರ ಕಾರ್ಯಕರ್ತರಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಲಕ್ಷ್ಮೀ ಪಾಟೀಲ್ ಅವರೇ, ನಿಮ್ಮ ಅನಿಸಿಕೆ ಹೇಳಬೇಕು. ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಮೊದಲೇ ಹೇಳಿದಾಗೆ ನಾವು ಸಿಂಪಲ್ ಆಗಿ ಸಾಧಾರಣ ಆಗಿ ಆಚರಿಸ್ತೇವೆ ಅಂತ ಹೇಳಿದ್ವಿ. ಅದೇ ಇಟ್ಕೊಂಡು ನಾವು ಇವಾಗ ಸಿಂಪಲ್ ಆಗಿ ಸಾಧಾರಣ ಆಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ನೆರೆ ಸಂತ್ರಸ್ತರ ಸಲುವಾಗಿ ನಾವು ಸಿಂಪಲ್ ಆಗಿ ಮಾಡಿದ್ದೇವೆ ಇವಾಗ. ಹಾಗೆ ನಾನು 2 ಮಾತುಗಳು ಮುಗಿಸ್ತೀನಿ. ರಾಜು 64ನೇ ಕರ್ನಾಟಕ ರಾಜ್ಯೋತ್ಸವದ ಇಡೀ ಕರ್ನಾಟಕದ ಜನತೆಗೆ ಹಾರ್ದಿಕ ಶುಭಾಶಯಗಳು. ಕನ್ನಡ ಯಾಕೆ ಹೀಗಿರಬೇಕು ಅನ್ನೋದಕ್ಕಿಂತ ಯಾಕೆ ಹೀಗಿರಬೇಕು ಅನ್ನುವಂಥದ್ದು ನಮ್ಮಲ್ಲಿ ಭಾವನೆ ಮೂಡಬೇಕು. ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ದಾವೆ, ಕನ್ನಡ ಕಲಿಯೋಕೆ ಜನ ಮುಂದೆ ಬರ್ತಾ ಇಲ್ಲ. ಎಲ್ಲರೂ ಆಂಗ್ಲ ಭಾಷೆ ಬೇಕು ಬರೀ ಇದನ್ನೇ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡಿ ನಾವು ಕರ್ನಾಟಕದ ಗಜಸೇನೆ ವತಿಯಿಂದ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಇದು ಖಂಡಿತವಾಗಿ ಕರ್ನಾಟಕದಲ್ಲಿ ಕನ್ನಡನೇ ಉಳಿಬೇಕು ಹೊರತಾಗಿ ಆಂಗ್ಲರದು ಅಲ್ಲ. ಆಂಗ್ಲ ಭಾಷೆ ಕಲಿಯೋದ್ರಿಂದ ಯಾವುದೂ ವ್ಯರ್ಥ ಇಲ್ಲ. ಇವಾಗ ನಮ್ಮ SP ಸಾಹೇಬರು ಆಗಲೇ ಹೇಳಿದರು, ರವಿ ಚೆನ್ನಮ್ಮನವರು ಕೂಡ ಕನ್ನಡವನ್ನು ಕಲಿತೆ ಇವತ್ತು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ.
ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಹಾಂ, ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಲೇಬೇಕು. ಕರ್ನಾಟಕದಲ್ಲಿದ್ದು ಮತ್ತು ಇಂಗ್ಲೀಷ್ನಲ್ಲಿ ತಗೋದಾದ್ರೆ ಕನ್ನಡ ಯಾಕೆ ಬೇಕು ನಮಗೆ? ನಮ್ಮ ಕನ್ನಡದ ಜನ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಇನ್ನೊಂದು ಪರಭಾಷೆಯಿಂದ ನಮಗೆ ಏನು ಇದನ್ನಿಲ್ಲ. ನಮ್ಮದೇ ಆದಂಥ ಭಾಷೆ ಸಿದ್ಧಾಂತಗಳಿದ್ದೇವೆ, ಅದೇ ಭಾಷೆಯಲ್ಲಿ ಆಗಬೇಕು ಅನ್ನುವಂಥದ್ದು ನಾವು ಪ್ರತಿಭಟನೆ ಮಾಡ್ತೀವಿ. ಲಕ್ಷ್ಮೀ ಪಾಟೀಲ್ ಅವ್ರ ಮುಖಾಂತರ ಆಯ್ತು, ಪವನ್ ಮಾಲಿಂಗ್ಪುರ್ ಮುಖಾಂತರ ಆಯ್ತು, ಇದು ಮುಂದೆ ಉಗ್ರ ಹೋರಾಟ ಕೂಡ ಮಾಡ್ತೀವಿ. ಭಾಷೆ ಇತ್ಕಾಂತರದಿಂದ ನಮಗೆ ಕನ್ನಡನೇ ಬೇಕು. ಕನ್ನಡ ಇದ್ದರೇ ನಮ್ಮದು ಉಸಿರು ಎಲ್ಲ. ಸಂತೋಷ್ ಸಾಳುಂಗಿ ಅಂತ ಮಾತಾಡ್ತೇನೆ. ಪ್ರಿಯ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಅಲ್ಲಿಗೆ ಆಧಾರದ ಸ್ವಾಗತ ಮಾಡ್ತೀನಿ. ನಾನು ಇವತ್ತು ಕರ್ನಾಟಕ ರಾಜ್ಯದ ಅರಮಾವಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವರ ಹತ್ರ ಅವರ ನಿವಾಸಕ್ಕೆ ಬಂದಿದ್ದೇನೆ. ನಮ್ಮ ನಂಬರ್ 1 ಚಾನಲ್ ಭೇಟಿಗೋಸ್ಕರ, ಅವರ ಶುಭ ಹಾರೈಕೆಗೋಸ್ಕರ. KMF ಡೈರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜನಾನುರಾಗಿ, ಜನರ ದೀನದಲಿತರ ನೋವು ನಲಿವುಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ಅವರು. ನಮ್ಮ ಚಾನಲ್ಗೆ ಒಂದು 2 ಮಾತಾಡ್ತಾರೆ ಅಷ್ಟೇ. ಏನತ್ತಾರೆ ಶುಭ ಹಾರೈಕೆ ಘಟಪ್ರಭಾದಾಗ ಚಾನಲ್ ತಯಾರು ಮಾಡಿದ್ರು ನಾನು. ನಿಮ್ಮದು ರೀ? ನಂದು ಮಾಡಿ. ಆಯ್ತು ಆಯ್ತು, ಹೊಸ ಚಾನಲ್ ಮಾಡಿ. ನೀವು ಹೊಸದೈತೆ ರೀ? ಆಯ್ತು, ಈಗ ಹೊಸದು ನಂಬರ್ 1 ನ್ಯೂಸ್ ರೀ ಇದು ರೀ. ಆಯ್ತು, ಈ 3 ಹೊಸ ಚಾನಲ್ ಆಗಿದಾವು. ನಿಮಗೆಲ್ಲ ಶುಭ ಹಾರೈಸ್ತೀನಿ. ದೇವರೆಲ್ಲ ಒಳ್ಳೇದು ಮಾಡಿ ನಿಮ್ಗೆ. ನಿಮ್ಮ ಮುಖಾಂತರ ಎಲ್ಲ ಬಡ ಜನರಿಗೆ, ಸಮಾಜಕ್ಕೆ ಒಳ್ಳೆಯದಾಗಲಿ, ಆ ದೃಷ್ಟಿಯಿಂದ 3 ಚಾನಲ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ತುಂಬ ಧನ್ಯವಾದಗಳು ಬಾಲಚಂದ್ರ ಜಾರಕಿಹೊಳಿ ಅವರೇ.